ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಶೆಟ್ಟಿಸ್ ಕಿಚನ್. ಇವತ್ತು ಮಲೆನಾಡಿನ ಮನೆಗಳಲ್ಲಿ ಬಹಳ ಪ್ರಸಿದ್ಧವಾಗಿರುವಂತ ಸೌತೆಕಾಯಿ ಕಡುಬಿನ ರೆಸಿಪಿನ ಶೇರ್ ಮಾಡ್ತಾ ಇದ್ದೇನೆ. ತುಂಬಾನೇ ಸಾಫ್ಟ್ ಆಗಿ ಟೇಸ್ಟಿ ಆಗಿರುತ್ತೆ ಇದು. ಹಾಗೇನೆ ಇದನ್ನ ಇನ್ಸ್ಟೆಂಟ್ ಆಗಿ ರೆಡಿ ಮಾಡ್ಕೊಳ್ಬಹುದು. ಬನ್ನಿ ಹಾಗಿದ್ರೆ ಯಾವ ರೀತಿ ಮಾಡೋದಂತ ನೋಡೋಣ. ನಾನಿಲ್ಲಿ 2 ಸೌತೆಕಾಯಿಗಳನ್ನ ತಗೊಂಡಿದ್ದೀನಿ. ಫಸ್ಟಿಗೆ ಸೌತೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ತುರಿಬೇಕು, ಗ್ರೇಟ್ ಮಾಡ್ಕೊಳ್ಬೇಕು ಸೌತೆಕಾಯಿಗಳನ್ನ. ಗ್ರೇಟ್ ಮಾಡೋದಕ್ಕಿಂತ ಮುಂಚೆ ಸಿಪ್ಪೆ ತೆಗೆಯೋದು ಬೇಡ, ಹಾಗೇನೆ ಸಿಪ್ಪೆ ಸೇರ್ಸಿನೇ ಗ್ರೇಟ್ ಮಾಡ್ಕೊಳ್ಬೇಕು. ಸೊ ಸೌತೆಕಾಯಿನ ತುರಿದಾಗಿದೆ. ಇವಾಗ ಇಲ್ಲಿ 2 ಕಪ್ ಆಗುವಷ್ಟು ಸೌತೆಕಾಯಿ ತುರಿ ಇದೆ. 2 ಕಪ್ ಆಗುವಷ್ಟು ಸೌತೆಕಾಯಿ ತುರಿಗೆ ನಾವು 2 ಕಪ್ ಆಗುವಷ್ಟು ರವೆ ತಗೊಳ್ಬೇಕಾಗತ್ತೆ. ಎಷ್ಟು ಸೌತೆಕಾಯಿ ತುರಿ ಇದೆಯೋ ಅದೇ ಪ್ರಮಾಣದಲ್ಲಿ ರವೆ ತಗೊಳ್ಬೇಕು. ಸೊ ನಾನಿಲ್ಲಿ 2 ಕಪ್ ಆಗುವಷ್ಟು ಇಡ್ಲಿ ರವೆನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. 2 ಕಪ್ ಆಗುವಷ್ಟು ಇಡ್ಲಿ ರವೆನ ಪಾತ್ರೆಗೆ ಹಾಕ್ಬಿಟ್ಟು ಇದಕ್ಕೊಂದು 5-6 ಲೋಟ ನೀರನ್ನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೇನೆ ಬಿಟ್ಬಿಡೋಣ. ಈ ತರ ಮಾಡೋದ್ರಿಂದ ರವೆ ತೊಳೆಯೋದಕ್ಕೆ ಈಸಿ ಆಗುತ್ತೆ. ನೀರ್ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೇನೆ ಬಿಟ್ಟಾಗ ರವೆ ಎಲ್ಲ ಕೆಳಗಡೆ ಹೋಗುತ್ತೆ. ಆವಾಗ ನಾವು ಮೇಲ್ಗಡೆ ಇರುವಂತ ನೀರನ್ನ ಬಸಿದ್ಕೊಳ್ಬಹುದು. ಸೊ ಸ್ವಲ್ಪ ಹೊತ್ತು ಹಾಗೇನೆ ಬಿಟ್ಬಿಡೋಣ. ಹಾಗೇನೆ ನಾನಿಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ತಗೊಳ್ತಾ ಇದ್ದೀನಿ. 2 ಟೀ ಸ್ಪೂನ್ ಆಗುವಷ್ಟು ಹೆಸರು ಬೇಳೆ ಮತ್ತೆ 2 ಟೀ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ತಗೊಳ್ತಾ ಇದ್ದೀನಿ. ಈ ಮೂರನ್ನ ಒಂದು ಪಾತ್ರೆಗೆ ಹಾಕಿ ಒಂದ್ಸಲ ಚೆನ್ನಾಗಿ ತೊಳೆದ್ಬಿಟ್ಟು ನಂತರ ಸ್ವಲ್ಪ ನೀರ್ ಹಾಕ್ಬಿಟ್ಟು ಅರ್ಧ ಗಂಟೆ ಹಾಗೇನೆ ಬಿಟ್ಬಿಡೋಣ. ಅರ್ಧ ಗಂಟೆ ಚೆನ್ನಾಗಿ ನೆನಿಲಿ ಇದು. ಒಂದ್ 2 ಸಲ ಚೆನ್ನಾಗಿ ತೊಳ್ಕೊಳ್ಳಿ. 2 ಸಲ ಚೆನ್ನಾಗಿ ತೊಳೆದು ನೀರ್ ಹಾಕಿ ಅರ್ಧ ಗಂಟೆ ಹಾಗೇನೆ ಬಿಟ್ಬಿಡ್ಬೇಕು. ಸೊ ರವೆ ಮೇಲಿರುವಂತ ನೀರನ್ನ ಬಸಿದ್ಬಿಟ್ಟು ರವೆನ ಹಿಂಡ್ಬಿಟ್ಟು ಇನ್ನೊಂದು ಪಾತ್ರೆಗೆ ಹಾಕೊಂಡಿದ್ದೀನಿ. ಇವಾಗ ಇದಕ್ಕೆ ಸೌತೆಕಾಯಿ ತುರಿನ ಸೇರಿಸ್ಕೊಳ್ಳೋಣ. ರವೆಯಿಂದ ನೀರನ್ನ ಹಿಂಡಿ ಹಾಕೊಳ್ಳಿ. ಇವಾಗ ಇದಕ್ಕೆ 2 ಕಪ್ ಆಗುವಷ್ಟು ಸೌತೆಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ಸೌತೆಕಾಯಿದು ನೀರನ್ನು ಸೇರಿಸಿ ಹಾಕೊಳ್ಳಿ. ಸೌತೆಕಾಯಿ ತುರಿದಾದ ನಂತರ ನೀರು ಬಿಡುತ್ತಲ್ವಾ, ಅದನ್ನ ಬಿಸಾಡಬೇಡಿ, ಅದನ್ನು ಸೇರಿಸಿ ಹಾಕೊಳ್ಳಿ. ಹಾಗೇನೆ ಇದಕ್ಕೆ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೀನಿ. 2 ಕಪ್ ರವೆಗೆ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕೊಳ್ಬೇಕು. ನಾನು ಇದಕ್ಕೆ ಅರ್ಧ ತೆಂಗಿನಕಾಯಿ ಯೂಸ್ ಮಾಡಿದ್ದೀನಿ. ಹಾಗೇನೆ ನಾವು ಬೇಳೆಗಳನ್ನ ನೆನೆಸಿಟ್ಕೊಂಡಿದೀವಲ್ವಾ, ಅರ್ಧ ಗಂಟೆ ಆದ ನಂತರ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಮಿನಿಮಮ್ ಒಂದು ಅರ್ಧ ಗಂಟೆ ಆದ್ರೂ ನೆನೆಸ್ಕೊಳ್ಬೇಕಾಗತ್ತೆ ಬೇಳೆಗಳನ್ನ. ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಬೇರೆ ಸೊಪ್ಪುಗಳನ್ನು ಕೂಡ ಹಾಕೊಳ್ಬಹುದು, ಸಬ್ಬಸಿಗೆ ಸೊಪ್ಪೆಲ್ಲ ಹಾಕೊಳ್ಬಹುದು ಬೇಕಿದ್ರೆ. ಅರ್ಧ ಇಂಚ್ ಆಗುವಷ್ಟು ಶುಂಠಿನ ಗ್ರೇಟ್ ಮಾಡ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಶುಂಠಿನ ತುರಿದ್ಬಿಟ್ಟು ಹಾಕೊಳ್ಬೇಕು. ಒಂದ್ ಸ್ವಲ್ಪ ಕರ್ಬೇವಿನ ಎಲೆಗಳನ್ನ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಹಾಕೊಳ್ಬೇಕು. ಹಾಗೇನೆ ಖಾರಕ್ಕೆ 2 ಹಸಿಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿ ಹಾಕೊಂಡಿದ್ದೀನಿ. ಖಾರ ಜಾಸ್ತಿ ಇಷ್ಟಪಡೋರು ಇನ್ನೊಂದು ಹಸಿಮೆಣಸಿನ್ಕಾಯಿ ಹಾಕೊಳ್ಬಹುದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ. ಇದಕ್ಕೆ ಸೋಡಾ ಹಾಕ್ಲೇಬಾರ್ದು, ಸೋಡಾ ಎಲ್ಲ ಹಾಕ್ಲಿಕ್ಕಿಲ್ಲ. ನಾವಿದಕ್ಕೆ ಸೌತೆಕಾಯಿ ತುರಿದು ಹಾಕ್ತಿವಲ್ವಾ, ಹಾಗಾಗಿ ಸೋಡಾ ಹಾಕಿಲ್ಲ ಅಂದ್ರೂ ಕೂಡ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಇದು. ಸೋಡಾ ಸ್ವಲ್ಪನೂ ಹಾಕ್ಬಾರ್ದು. ಹಾಗೇನೆ ಇದನ್ನ ಹುಳಿ ಬರ್ಸೋ ಅವಶ್ಯಕತೆ ಇರೋದಿಲ್ಲ. ಇನ್ಸ್ಟೆಂಟ್ ಆಗಿ ಮಾಡ್ಲಿಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಐಟಮ್ಸ್ ಅನ್ನ. ನೋಡಿ, ಕನ್ಸಿಸ್ಟೆನ್ಸಿ ಈ ತರ ಬರಬೇಕು, ಇಷ್ಟು ದಪ್ಪ ಇರಬೇಕು. ಎಕ್ಸ್ಟ್ರಾ ನೀರ್ ಹಾಕ್ಬಾರ್ದು, ಸ್ವಲ್ಪನೂ ನೀರ್ ಹಾಕ್ಬಾರ್ದು. ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಇದು. ಸೊ ನಾನು ಕಡುಬು ಮಾಡೋದಕ್ಕೆ ಬಾಳೆ ಎಲೆನ ಬಾಡಿಸಿಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಬಾಳೆ ಎಲೆ ಮೇಲೆ ಹಾಕ್ಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳೋಣ. ಯಾವ ಶೇಪಲ್ಲಿ ಬೇಕಾದ್ರೂ ಮಾಡ್ಬೋದು. ನಾನು ಸ್ವಲ್ಪ ಒಂದೊಂದು ಮುಷ್ಟಿ ಆಗುವಷ್ಟು ಹಿಟ್ಟನ್ನ ಹಾಕ್ಬಿಟ್ಟು ಬಾಳೆ ಎಲೆನ ಫೋಲ್ಡ್ ಮಾಡಿ ಮಾಡ್ತಾ ಇದ್ದೀನಿ. ಬಾಳೆ ಎಲೆ ಈಸಿಯಾಗಿ ಫೋಲ್ಡ್ ಮಾಡೋದಕ್ಕೆ ಬರಲಿಲ್ಲ ಅಂದ್ರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಬೆಂಕಿಲಿಟ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ, ಅವಾಗ ಈಸಿಯಾಗಿ ಫೋಲ್ಡ್ ಮಾಡೋದಕ್ಕೆ ಬರುತ್ತೆ. ಎಲ್ಲ ಬಾಳೆ ಎಲೆಗೂ ಕೂಡ ಇದೇ ತರ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಹಾಕ್ಬಿಟ್ಟು ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಬಾಳೆ ಎಲೆ ಇಲ್ಲ ಅಂದ್ರೆ ನಾರ್ಮಲ್ ಆಗಿ ನಾವು ಇಡ್ಲಿ ಮಾಡ್ತೀವಲ್ವಾ, ಇಡ್ಲಿ ತಟ್ಟೆ ಇರುತ್ತಲ್ವಾ, ಅದರಿಂದನೂ ಕೂಡ ಸೌತೆಕಾಯಿ ಕಡುಬನ್ನ ಮಾಡ್ಬೋದು. ಅದು ಕೂಡ ರುಚಿಯಾಗಿ ಬರುತ್ತೆ. ಅಥವಾ ಬಟ್ಲಿಗೆ ಹಾಕ್ಬಿಟ್ಟು ಕೂಡ ಮಾಡ್ಬೋದು. ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ನಾರ್ಮಲ್ ಆಗಿ ಇದನ್ನ ಮಲೆನಾಡು ಕಡೆಗಳಲ್ಲಿ ಬಾಳೆ ಎಲೆನಲ್ಲಿ ಮಾಡ್ತಾರೆ. ಸೊ ನಾನು ಬಾಳೆ ಎಲೆ ಯೂಸ್ ಮಾಡ್ತಾ ಇದ್ದೀನಿ. ಬಾಳೆ ಎಲೆ ಇಲ್ಲ ಅಂದ್ರೆ ನಾರ್ಮಲ್ ಇಡ್ಲಿ ತಟ್ಟೆನಲ್ಲೂ ಕೂಡ ಮಾಡ್ಬೋದು. ಎಲ್ಲ ಹಿಟ್ಟುಗಳನ್ನು ಕೂಡ ಇದೇ ತರ ಬಾಳೆ ಎಲೆಗೆ ಹಾಕ್ಬಿಟ್ಟು ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಇಡ್ಲಿ ಸ್ಟೀಮರ್ ಅಲ್ಲಿ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ನೀರು ಒಂದ್ಸಲ ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗ್ತಿದ್ದ ಹಾಗೇನೆ ಫೋಲ್ಡ್ ಮಾಡಿಟ್ಟಿರುವಂತ ಬಾಳೆ ಎಲೆನ ಇಡ್ಲಿ ಸ್ಟೀಮರ್ ಅಲ್ಲಿ ಇಟ್ಬಿಟ್ಟು ಸ್ಟೀಮ್ ಅಲ್ಲಿ ಬೇಯಿಸ್ಕೊಳ್ಬೇಕು. ಕಮ್ಮಿ ಅಂದ್ರೆ ಒಂದು 20 ನಿಮಿಷ ಆದ್ರೂ ಬೇಯಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ ಇದು ಬೇಯೋದಕ್ಕೆ. 20 ನಿಮಿಷದವರೆಗೂ ಸ್ಟೀಮ್ ಅಲ್ಲಿ ಬೇಯಿಸ್ಕೊಳ್ಳೋಣ. 20 ನಿಮಿಷ ಆದ ನಂತರ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಕಡುಬೆಲ್ಲ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ತಣಿಲಿ ಇದು. ತಣ್ಣದಾದ ನಂತರ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ತಣ್ಣದಾದ ನಂತರ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ನೋಡಿ. ಕಡುಬು ಕೂಡ ತಿನ್ನೋದಕ್ಕೆ ತುಂಬಾನೇ ಟೇಸ್ಟಿ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಇನ್ಸ್ಟೆಂಟ್ ಆಗಿ ಮಾಡಿರೋದಂತ ಅನ್ಸೋದೇ ಇಲ್ಲ, ಅಷ್ಟೊಂದು ರುಚಿಯಾಗಿರುತ್ತೆ. ಸೊ ಇವತ್ತು ಹಾಕಿರುವಂತ ಈ ಸೌತೆಕಾಯಿ ಕಡುಬಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇದೇ ತರದ ಬೇರೆ ವಿಡಿಯೋಸ್ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ, ಟೈಮ್ ಇದ್ದಾಗ ಚೆಕ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಅಲ್ಲಿ ಹೇಗಿದೆ ಅಂತ ತಿಳಿಸಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.